ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪರಿಸರ ಅಧ್ಯಯನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ಮೊದಲನೇದಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಒಳಗೊಂಡ ಕುಟುಂಬ ಯಾವುದು ಅಂದರೆ ವಿಭಕ್ತ ಕುಟುಂಬ, ಏಕ ಕುಟುಂಬ, ಅವಿಭಕ್ತ ಕುಟುಂಬ, ಸಂಬಂಧಿಕರು ಅಂತ ಇದೆ. ಇಲ್ಲಿ ಇದು ಯಾವುದು ಆನ್ಸರ್ ಆಗುತ್ತೆ ಅಂದರೆ ಅವಿಭಕ್ತ ಕುಟುಂಬ ಆಗುತ್ತದೆ. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಬಂದರನ್ನು ಗುರುತಿಸಿ ಅಂತ ಕೇಳಲಾಗಿದೆ. ಇಲ್ಲಿ ವಿಶಾಖಪಟ್ಟಣ, ಕೋಲ್ಕತ್ತಾ, ಕಾಂಡ್ಲಾ, ಪಾರಾದೀಪ್ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಕಾಂಡ್ಲಾ ಆಗುತ್ತದೆ. ನೀರಿನ ಸಂಗ್ರಹಣೆಗೆ ಅನುಕೂಲಕರವಾದ ಒಂಟೆಯ ದೇಹದ ಭಾಗ ಯಾವುದು? ಅದರ ಚಪ್ಪಟೆಯಾದ ಕಾಲುಗಳ ಗೊರಸುಗಳು, ಅದರ ಗಂಟಲು, ಅದರ ಕೊರಳು, ಅದರ ಬೆನ್ನಿನ ಮೇಲಿನ ಡುಬ್ಬ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಓಂ ಬೀಚ್ ಎಲ್ಲಿದೆ? ಉಡುಪಿ, ಬೈಂದೂರು, ಕಾರವಾರ, ಗೋಕರ್ಣ. ಇಲ್ಲಿ ಈ 4 ಆಪ್ಷನ್ಸ್ಗಳಲ್ಲಿ ಡಿ ಆಪ್ಷನ್ ಆಗ್ತದೆ. ಭಾರತದ ಪ್ರಮುಖ ಬಂದರುಗಳಲ್ಲಿ 9ನೇ ಸ್ಥಾನದಲ್ಲಿರುವ ಬಂದರು ಅಂತ ಕೇಳಲಾಗಿದೆ. ಇಲ್ಲಿ ಚೆನ್ನೈ, ಕಾಂಡ್ಲಾ, ಕೊಚ್ಚಿ, ನವಮಂಗಳೂರು ಅಂತಿದೆ. ಆಪ್ಷನ್ ಡಿ ನವಮಂಗಳೂರು ಆಗಿದೆ. ಭಾರತದಲ್ಲಿರುವ ಅತಿದೊಡ್ಡ ಕಡಲ ಕಿನಾರೆ ಯಾವುದು? ಮರೀನಾ ಬೀಚ್, ಓಂ ಬೀಚ್, ಮರವಂತೆ ಬೀಚ್, ಕೋಲಂ ಬೀಚ್ ಅಂತಿದೆ. ಇಲ್ಲಿ ಆಪ್ಷನ್ ಎ ಆಗಿದೆ, ಮರೀನಾ ಬೀಚ್. ಉತ್ತರ ಭಾರತದ ನದಿಗಳ ದಂಡೆಯಲ್ಲಿ ಇರದ ಯಾತ್ರಾ ಸ್ಥಳ ಇದಾಗಿದೆ ಅಂತ ಕೇಳಲಾಗಿದೆ. ಆಗ್ರಾ, ವಾರಣಾಸಿ, ದೆಹಲಿ ಅಂತ ಇದೆ. ಇಲ್ಲಿ ಸಿ ಆಪ್ಷನ್ ಇದು. ಅಂದರೆ ಇವೆಲ್ಲವೂ ಕೂಡ ಉತ್ತರ ಭಾರತದಲ್ಲಿ ಇವೆ. ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಜ್ಯಪಾಲ, ರಾಷ್ಟ್ರಪತಿ ಅಂತಿದೆ. ಇದು ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಿಸುತ್ತಾರೆ. ಭಾರತದ ವಾಣಿಜ್ಯ ನಗರ ಬೆಂಗಳೂರು, ಮುಂಬೈ, ಹೈದರಾಬಾದ್, ಪಾಂಡಿಚೇರಿ ಅಂತ ಇದೆ. ಭಾರತದ ವಾಣಿಜ್ಯ ನಗರ ಯಾವುದು ಅಂದರೆ ಇಲ್ಲಿ ಮುಂಬೈ ಆಗಿದೆ ವಿದ್ಯಾರ್ಥಿಗಳೇ. ಲತಾ ಮಂಗೇಶ್ಕರ್ ಅವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಭರತನಾಟ್ಯ, ಶಾಸ್ತ್ರೀಯ ಸಂಗೀತ, ಹಿನ್ನೆಲೆ ಗಾಯನ, ವಾದ್ಯ ಸಂಗೀತ ಅಂತಿದೆ. ಅದು ಆಪ್ಷನ್ ಸಿ, ಹಿನ್ನೆಲೆ ಗಾಯನ. ರಾಷ್ಟ್ರೀಯ ಅಭಯಾರಣ್ಯಗಳು ಇಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಸಹಾಯಕ, ಪ್ರವಾಸೋದ್ಯಮಕ್ಕೆ ಸಹಾಯಕ, ವನ್ಯಜೀವಿಯನ್ನು ಬೇಟೆಯಾಡಲು, ಮನೋರಂಜನೆಗೆ ಸಹಾಯಕ ಅಂತಿದೆ. ಆಪ್ಷನ್ ಎ, ವನ್ಯಜೀವಿ ಸಂರಕ್ಷಣೆಗೆ ಸಹಾಯಕವಾಗಿದೆ. ಸಂಜೆಯ ಸಮಯದಲ್ಲಿ ಸೂರ್ಯಕಾಂತಿ ಹೂವು ಈ ದಿಕ್ಕಿಗೆ ಮುಖ ಮಾಡಿರುತ್ತದೆ ಅಂತ ಹೇಳಿದೆ. ಇಲ್ಲಿ ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ ಅಂತಿದೆ. ಇಲ್ಲಿ ಸಿ ಆಪ್ಷನ್ ಪಶ್ಚಿಮ ಆಗಿದೆ. ಆಲಮಟ್ಟಿ ಜಲ ವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಭದ್ರಾ, ಕೃಷ್ಣ, ಕಾವೇರಿ, ಕಬಿನಿ ಅಂತಿದೆ. ಇಲ್ಲಿ ಕೃಷ್ಣಾ ನದಿಗೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಇಲ್ಲಿ ಡ್ಯಾಶ್ ಬೆಟ್ಟಗಳಲ್ಲಿ ಕೂಡುತ್ತವೆ. ಸಹ್ಯಾದ್ರಿ, ಅರಾವಳಿ, ನೀಲಗಿರಿ, ವಿಂಧ್ಯ ಅಂತ ಇದೆ. ಇಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ. ಭಾರತದ ವಾಯುಗುಣವನ್ನು ಎಷ್ಟು ಋತುಮಾನಗಳನ್ನಾಗಿ ವಿಂಗಡಿಸಲಾಗಿದೆ? 1, 3, 4, 2 ಅಂತಿದೆ. ಇಲ್ಲಿ ಸಿ ಆಪ್ಷನ್ 4. ಜಲ ವಿದ್ಯುತ್ ತಯಾರಿಕೆಗೆ ನೆರವಾಗುವ ನದಿಗಳ ವಿಶೇಷತೆ ಏನು? ಅವು ವೇಗವಾಗಿ ಹರಿಯುತ್ತವೆ, ಅವು ಜಲಪಾತಗಳನ್ನು ಸೃಷ್ಟಿಸುತ್ತವೆ, ಅವುಗಳ ನೀರಿನಲ್ಲಿ ವಿದ್ಯುತ್ನ ಅಂಶವಿದೆ. ಎ ಮತ್ತು ಬಿ ಸರಿ ಅಂತಿದೆ. ನೋಡ್ಬೋದು 2 ಆಪ್ಷನ್ಸ್ಗಳು ಸರಿಯಾಗಿರುವುದರಿಂದ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಹಿಂಗಾರು ಮಳೆಗಾಲ ಯಾವುದು? ಅಕ್ಟೋಬರ್, ನವೆಂಬರ್, ಜೂನ್ನಿಂದ ಸೆಪ್ಟೆಂಬರ್, ಮಾರ್ಚ್ನಿಂದ ಮೇ, ಡಿಸೆಂಬರ್ನಿಂದ ಜನವರಿ ಅಂತಿದೆ. ಇಲ್ಲಿ ಎ ಆಪ್ಷನ್ ಅಕ್ಟೋಬರ್ನಿಂದ ನವೆಂಬರ್ ಆಗಿದೆ. ಈ ನೃತ್ಯ ಪ್ರಕಾರವನ್ನು ಹೆಸರಿಸಿ ಅಂತಿದೆ. ಜಾನಪದ, ಭರತನಾಟ್ಯ, ಕೂಚಿಪುಡಿ, ಯಕ್ಷಗಾನ ಅಂತಿದೆ. ಇದು ಯಕ್ಷಗಾನ ಆಗಿದೆ. ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಬೇಕು? 52, 1 ನಿಮಿಷ 45 ಸೆಕೆಂಡು, 55 ನಿಮಿಷ ಅಂತಿದೆ. 52 ಸೆಕೆಂಡ್ಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿ ತಿಂಗಳ ಬಾನುಲಿ ಕಾರ್ಯಕ್ರಮ ನ್ಯೂಸ್ ಅವರ್, ಉಪನ್ಯಾಸ, ಮನ್ ಕಿ ಬಾತ್ ಯಾವುದು ಅಲ್ಲ ಅಂತಿದೆ. ಇಲ್ಲಿ ಮನ್ ಕಿ ಬಾತ್ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವ ಸಾಧನ ದೂರದರ್ಶಕ, ರೋಹಿತದರ್ಶಕ, ಸೂಕ್ಷ್ಮದರ್ಶಕ, ಬೈನಾಕ್ಯುಲರ್ ಅಂತಿದೆ. ಇಲ್ಲಿ ಆಪ್ಷನ್ ಸಿ ಆಗುತ್ತದೆ ವಿದ್ಯಾರ್ಥಿಗಳೇ. ಚೀಲದಲ್ಲಿ ಮರಿಯನ್ನು ಹೊತ್ತಿರುವ ಪ್ರಾಣಿ ಯಾವುದು? ತಿಮಿಂಗಲ, ಕಾಂಗರೋ, ಒಂಟೆ, ಆನೆ ಅಂತ ಇದೆ. ನೋಡ್ಬೋದು ಸಿ ಆಪ್ಷನ್ ಕಾಂಗರೋ ಆಗಿದೆ. ಅಡುಗೆ ಅನಿಲದ ವೈಜ್ಞಾನಿಕ ಹೆಸರು ಅಂತಿದೆ. ಸಂವೇದಿತ ನೈಸರ್ಗಿಕ ಅನಿಲ, ದ್ರವೀಕರಿಸಿದ ಪೆಟ್ರೋಲಿಯಂ ಅನಿಲ, ಜಲಾನಿಲ, ಜಡ ಅನಿಲ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಆಗುತ್ತದೆ. ಕೆಳಗಿನ ಯಾವುದನ್ನು ಹತ್ತಿಕ್ಕಬಹುದು? ಕಬ್ಬಿಣದ ಹಾಳೆ, ಹಾಲು, ನೀರು, ಇಂಗಾಲ ಡೈಆಕ್ಸೈಡ್ ಅಂತಿದೆ. ಇಲ್ಲಿ ಡಿ ಆಪ್ಷನ್ ಇಂಗಾಲದ ಡೈಆಕ್ಸೈಡ್ ಆಗಿದೆ. ಕುಡಿಯಲು ಯೋಗ್ಯವಾದ ನೀರು, ಮಳೆ ನೀರು, ಸಿಹಿ ನೀರು, ನದಿ ನೀರು, ಕುಡಿಯುವ ನೀರು ಅಂತಿದೆ. ಇಲ್ಲಿ ಸಿ ಆಪ್ಷನ್ ನದಿ ನೀರು. ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾದ ಘಟಕ ಯಾವುದು? ಗ್ಲುಕೋಸ್, ಹಿಮೋಗ್ಲೋಬಿನ್, ಕ್ಯಾಲ್ಸಿಯಂ, ತರಕಾರಿಗಳು ಅಂತಿದೆ. ಇಲ್ಲಿ ಬಿ ಆಪ್ಷನ್ ಹಿಮೋಗ್ಲೋಬಿನ್ ಆಗಿದೆ.
ಯಾವುದು ಅಯಾನೀಕರಣದ ಉದಾಹರಣೆ ಅಲ್ಲ. ನಕ್ಷತ್ರಗಳ ದ್ರವದ ಸಂಕುಚಿಸುವಿಕೆ, ನಳಿಕೆ ದೀಪಗಳಲ್ಲಿನ ದ್ರವ್ಯ ಅನಿಲದಿಂದ ಬೆಸುಗೆ ಹಾಕುವುದು ಅಂತಿದೆ. ಇಲ್ಲಿ ದ್ರವದ ಸಂಕುಚಿಸುವಿಕೆ. ಸಕ್ಕರೆಯಲ್ಲಿ ಕೆಳಗಿನ ಯಾವ ಧಾತು ಇಲ್ಲ? ಜಲಜನಕ, ಆಮ್ಲಜನಕ, ಇಂಗಾಲ, ಸಾರಜನಕ ಅಂತಿದೆ. ಇಲ್ಲಿ ಸಾರಜನಕ ಇಲ್ಲ. ವಿದ್ಯುತ್ ಶಕ್ತಿಯಿಂದ ಶಬ್ದ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇಸ್ತ್ರಿ ಪೆಟ್ಟಿಗೆ, ದೂರದರ್ಶನ, ವಿದ್ಯುತ್ ದೀಪ ಹಾಗೂ ಇಲ್ಲಿ ಸೌಂಡ್ ಸ್ಪೀಕರ್ ಅಥವಾ ಧ್ವನಿವರ್ಧಕ. ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಡಿ ಆಪ್ಷನ್ ಆಗುತ್ತದೆ. ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತ ತಿರುಗಲು ಬೇಕಾಗುವ ಅವಧಿ 1 ವರ್ಷ, 1 ತಿಂಗಳು, 1 ದಿನ, 1 ಪಕ್ಷ ಅಂತಿದೆ. ಇಲ್ಲಿ ಭೂಮಿ ತನ್ನ ಸುತ್ತ ತಾನೇ ತಿರುಗಲಿಕ್ಕೆ 1 ದಿನ ಬೇಕಾಗುತ್ತದೆ ವಿದ್ಯಾರ್ಥಿಗಳು. ಇಲ್ಲಿ ಸೂರ್ಯನ ಸುತ್ತಲೂ 1 ಸುತ್ತು ಪ್ರದಕ್ಷಿಣೆ ಹಾಕಲು ಭೂಮಿಗೆ ಬೇಕಾಗುವ ಅವಧಿಯನ್ನು ಹೀಗೆ ಎನ್ನುತ್ತಾರೆ: 1 ದಿನ, 1 ತಿಂಗಳು, 1 ವಾರ, 1 ವರ್ಷ ಅಂತಿದೆ. ಸೂರ್ಯನ ಸುತ್ತ ಭೂಮಿ 1 ಸುತ್ತು ಹಾಕಲಿಕ್ಕೆ 1 ವರ್ಷ ತೆಗೆದುಕೊಳ್ತಾ ಟೈಮ್. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಸೂರ್ಯ, ಭೂಮಿ, ಚಂದ್ರ, ಧ್ರುವ ತಾರೆ, ಶುಕ್ರ ಅಂತಿದೆ. ಈ ಗುಂಪಿನಲ್ಲಿ ಎಷ್ಟು ನಕ್ಷತ್ರಗಳಿವೆ? ನೋಡ್ರಿ, ಸೂರ್ಯ ಎನ್ನುವುದು ಒಂದು ನಕ್ಷತ್ರ, ಇಲ್ಲಿ ಧ್ರುವ ತಾರೆ ಎನ್ನುವುದು ಕೂಡ ಒಂದು ನಕ್ಷತ್ರ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಚಿಟ್ಟೆಗೆ ಎಷ್ಟು ಕಾಲುಗಳು ಇರುತ್ತವೆ ಅಂತ ಕೇಳಲಾಗಿದೆ. ಇಲ್ಲಿ 2, 4, 6, 8 ಅಂತಿದೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಚಿಟ್ಟೆಗೆ ಎಷ್ಟು ಕಾಲುಗಳಿವೆ ಅಂದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಬಿ ಆಪ್ಷನ್ ಆಗ್ತದೆ. ಸೌರವ್ಯೂಹದಲ್ಲಿರುವ ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಅಂತಿದೆ. ಬುಧ, ಶುಕ್ರ, ಶನಿ, ನೆಪ್ಚೂನ್ ಅಂತಿದೆ. ಇಲ್ಲಿ ಆನ್ಸರ್ ಬುಧ ಗ್ರಹ ಆಗುತ್ತದೆ. ಕೆಳಗಿನವುಗಳಲ್ಲಿ ಉಭಯವಾಸಿ ಪ್ರಾಣಿ ಯಾವುದು? ಕಪ್ಪೆ, ಮೀನು, ಹುಲಿ, ಸಿಂಹ ಅಂತಿದೆ. ಇಲ್ಲಿ ಉಭಯವಾಸಿ ಪ್ರಾಣಿ ಯಾವುದು ಅಂದರೆ ಕಪ್ಪೆ ಆಗಿದೆ. ಈ ಕೆಳಗಿನ ಯಾವ 2 ಹೇಳಿಕೆಗಳು ಸರಿ? ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ನಂತರ ನಿರ್ದಿಷ್ಟ ಎತ್ತರ ಮತ್ತು ಗಾತ್ರ ಪಡೆಯುತ್ತವೆ. ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತದೆ. ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ. ನೋಡ್ರಿ, ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಹೇಳಿಕೆ 1 ಮತ್ತು 2, ಹೇಳಿಕೆ 2 ಮತ್ತು 3, ಹೇಳಿಕೆ 1 ಮತ್ತು 3 ಯಾವುದೂ ಅಲ್ಲ ಅಂತಿದೆ. ನೋಡ್ರಿ, ಇದು ಹೇಳಿಕೆ 3 ಮತ್ತು ಹೇಳಿಕೆ 1 ಸರಿಯಾಗಿದೆ. ಆದ್ದರಿಂದ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಪ್ರತಿ ವರ್ಷವೂ ಒಂದೇ ಭೂಭಾಗದ ಮೇಲಿನ ಹುಲ್ಲನ್ನು ಪ್ರಾಣಿಗಳು ನಿರಂತರವಾಗಿ ತಿನ್ನುತ್ತಾ ಹೋಗುವುದರ ಪರಿಣಾಮ ಮಣ್ಣಿನ ರಕ್ಷಣೆ, ನೆಲದ ಸ್ವಚ್ಛತೆ, ಮಣ್ಣಿನ ಸವಕಳಿ, ಪ್ರಾಣಿಗಳ ರಕ್ಷಣೆ ಅಂತಿದೆ. ಇಲ್ಲಿ ಮಣ್ಣಿನ ಸವಕಳಿ ಆಗುತ್ತದೆ. ಇದು ವಾಯುಮಾಲಿನ್ಯವನ್ನು ತಡೆಗಟ್ಟಲು ಅನುಕೂಲಕರ. ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್, ಅನಿಲ ಇಂಧನ ಅಂತಿದೆ. ಅನಿಲ ಇಂಧನ. ನೀರಿನಲ್ಲಿ ಕರಗಿರುವ ಅನಿಲ ಜಲಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ ಅಂತಿದೆ. ಡಿ ಆಪ್ಷನ್ ಸಾರಜನಕ. ಧಾತುವಿನಲ್ಲಿ ಒಂದೇ ರೀತಿಯ ಸಮೂಹವಿರುತ್ತದೆ. ಅಣು, ಮಿಶ್ರಣ, ಕಣ ಯಾವುದೂ ಅಲ್ಲ ಅಂತಿದೆ. ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ.